ವೆಲ್ಕಮ್ ಟು ಅಂಬಿಕಾ ಕನ್ನಡತಿ ಚಾನಲ್. ಹೋಪ್ ನಿಮ್ಮ ಲಾಸ್ಟ್ ವೀಕೆಂಡ್ ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಫ್ರಿಡ್ಜ್ ಆರ್ಗನೈಸರ್ನ ತೋರಿಸ್ತೀನಿ ಇವತ್ತು. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರಿಡ್ಜ್ ಆರ್ಗನೈಸರ್ ತೋರಿಸ್ತೀನಿ. ಮತ್ತು ನಮ್ಮ ಗಾರ್ಡನಲ್ಲಿ ಒಂದು ಬರ್ಡ್ ನೆಸ್ಟ್ ಇಟ್ಟಿತ್ತು, ಅದ್ರ ಬಗ್ಗೆನೂ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಮತ್ತು ಕೆಲವೊಂದು ಸಂಕ್ರಾಂತಿ ಹಬ್ಬದ ಕೆಲವೊಂದು ಕ್ಲಿಪ್ಸ್ನ ಕೂಡ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸಂಕ್ರಾಂತಿ ಹಬ್ಬದ ಕೆಲವೊಂದು ಏನು ಪ್ರಿಪ್ರೇಷನ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೆ ಮತ್ತು ಯಾವ ರೀತಿ ನಾನು ಪೂಜೆಗೆ ಅಲಂಕಾರಗಳನ್ನ ಮಾಡಿದ್ದೆ ಅದನ್ನು ನಾನಿವತ್ತು ಕೆಲವೊಂದು ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನ ನಾನಿವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಗಾರ್ಡನಲ್ಲಿ ಒಂದು ಪಕ್ಷಿ ಗೂಡನ್ನ ಕಟ್ಟಿದೆ. ಇದೇ ಥರ ಪಕ್ಷಿ ಆಲ್ರೆಡಿ ಬೇರೆ ಕಡೆನೂ ನನ್ನ ಗಾರ್ಡನಲ್ಲಿ ಗೂಡು ಕಟ್ಟಿತ್ತು. ಅದು ಮೊಟ್ಟೆ ಕೂಡ ಇಟ್ಟು ಮರಿ ಕೂಡ ಆಗಿತ್ತು. ಈಗ ಮತ್ತೊಂದು ಸತಿ ಇದು ನನ್ನ ಹೈಬಿಸ್ಕಸ್ ಪ್ಲ್ಯಾಂಟ್, ಇದು ನನ್ನ ಹೈಬಿಸ್ಕಸ್ ಪ್ಲ್ಯಾಂಟಲ್ಲಿ ಇವಾಗಿದು ಗೂಡನ್ನ ಕಟ್ಕೊಂಡಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಅದರದ್ದು ನೆಕ್ ಹತ್ರ ರೆಡ್ ಕಲರ್ ಏನು ಇದು ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಬಂದು ನಾನು ನನ್ನ ಕ್ಲೀನಿಂಗ್ ಆ್ಯಕ್ಟಿವಿಟೀಸಲ್ಲಿ ನನ್ನ ಟೆಡಿ ಬೇರ್ಗಳನ್ನ ಸ್ವಲ್ಪ ಎಲ್ಲ ವಾಶ್ ಮಾಡ್ಕೊಳ್ಬೇಕಿತ್ತು. ಎಲ್ಲ ಡಾಲ್ಸ್ಗಳನ್ನೆಲ್ಲನೂ ವಾಶ್ ಮಾಡ್ಕೋಬೇಕಿತ್ತು. ಬೇರೆ ಎಲ್ಲ ಸಣ್ಣ ಪುಟ್ಟ ಡಾಲ್ಸ್ಗಳನ್ನೆಲ್ಲ ವಾಶ್ ಮಾಡಿದ್ದೆ. ಬಟ್ ದೊಡ್ಡ ದೊಡ್ಡ ಟೆಡಿ ಬೇರ್, ಒಂದು 2-3 ಟೆಡಿ ಬೇರ್ಸ್ ಇತ್ತು, ಮತ್ತು ಒಂದು ಡೋರಮ್ಮ ಅನ್ನೊಂದು ದೊಡ್ಡ ಡಾಲ್ ಇತ್ತು, ಅದನ್ನೆಲ್ಲ ವಾಶ್ ಮಾಡಬೇಕಿತ್ತು. ಸೊ ಇವತ್ತು ಅದರದ್ದು ಒಂದು ಆ್ಯಕ್ಟಿವಿಟೀಸ್ ಕೂಡ ಮಾಡಿಕೊಂಡೆ. ಎಲ್ಲನೂ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ದೊಡ್ಡ ದೊಡ್ಡ ಟೆಡಿ ಬೇರ್ನ ನಾನು ವಾಶ್ ಮಾಡೋದಕ್ಕೆ ಏನು ಮಾಡಿದ್ದೀನಿ ಅಂತ ಅಂದರೆ, ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ಸೋಪ್ ನೀರು ಮತ್ತು ಸೋಪ್ ನೀರಿಗೆ ಸ್ವಲ್ಪ ವ್ಯಾನಿಷ್ನ ಮಿಕ್ಸ್ ಮಾಡಿದ್ದೀನಿ. ಸೊ ದಟ್ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು, ಫ್ರೇಗ್ರೆನ್ಸ್ ಟೈಪ್ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ವ್ಯಾನಿಷ್ನ ಆ್ಯಡ್ ಮಾಡಿದ್ದೆ. ಅದನ್ನು ಎತ್ಕೊಂಡು ಎಲ್ಲ ಕಡೆ ನಾನು ಟೆಡಿ ಬೇರ್ಗೆ ಎಲ್ಲ ಕಡೆನೂ ಹಾಕಿ ನೆನೆಸ್ಬಿಡ್ತೀನಿ. ಒಂದು ಟಬ್ ತೊಗೊಂಡು ಅದರಲ್ಲಿ ಎಲ್ಲ ಕಡೆ ಹಾಕಿ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಸಾಫ್ಟಾಗಿರೋವಂಥ ನಾರು ಏನು ಬರುತ್ತೆ, ಈ ಪ್ಲಾಸ್ಟಿಕ್ದು ಸ್ಪಾಂಜ್ ಟೈಪ್ ನಾರು ಬರುತ್ತೆ, ಅದರಲ್ಲಿ ನಾನು ಎಲ್ಲ ಕಡೆ ಅದನ್ನು ಚೆನ್ನಾಗಿ ಉಜ್ಜಿದ್ದೀನಿ. ಟೆಡಿ ಬೇರ್ನ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ತಿರ್ಗಾ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡ್ತೀನಿ. ನಾನು ಇಟ್ಬಿಟ್ಟು ಎಲ್ಲ 3 ಟೆಡಿ ಬೇರ್ನ ಎಲ್ಲನೂ ವಾಶ್ ಮಾಡಿ ಚೆನ್ನಾಗಿ ಎಲ್ಲ ಉಜ್ಜಾದ್ಮೇಲೆ ಅದನ್ನು ಒಟ್ಟಿಗೆನೇ ಒಂದೊಂದನ್ನಾಗಿ ನೀರಲ್ಲಿ, ಮಾಮೂಲಿ ನೀರಲ್ಲಿ ಆಮೇಲೆ ಎಲ್ಲನೂ ವಾಶ್ ಮಾಡ್ಕೊಳ್ತೀನಿ.
ಸ್ಪಾಂಜಿ ಟೆಡಿ ಬೇರ್ಗಳನ್ನ ವಾಶ್ ಮಾಡೋದಕ್ಕೆ ಒಂಥರ ತುಂಬಾ ಮಜಾ ಅನಿಸುತ್ತೆ, ತುಂಬಾ ಖುಷಿ ಅನಿಸುತ್ತೆ. ಹೆಂಗೆ ಅಂದರೆ ಈ ಕೆಲವೊಂದು ಪೊಮೋರಿಯನ್ ಡಾಗ್ ಸ್ವಲ್ಪ ಕೂದಲೆಲ್ಲ ಹೆಚ್ಚಿಗೆ ಇರುವಂಥ ನಾಯಿಗಳಿಗೆ ನಾವು ಸ್ನಾನ ಮಾಡಿಸ್ಬೇಕಾದ್ರೆ ಸೋಪೆಲ್ಲ ಹಾಕಿ ಹೆಂಗೆ ಫೀಲ್ ಆಗುತ್ತೋ ಅದೇ ಥರ ಫೀಲ್ ಆಗ್ತಿರುತ್ತೆ ನನಗೆ ಇಷ್ಟು ದೊಡ್ಡ ಟೆಡಿ ಬೇರ್ನ ನಾನು ವಾಶ್ ಮಾಡಬೇಕಂತ. ಸೊ ಈ ಥರ ನಾನು ಟೆಡಿ ಬೇರ್ನೆಲ್ಲ ವಾಶ್ ಮಾಡಿ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಅದನ್ನು ಕೂರಿಸಿ ಚೆನ್ನಾಗಿ ಬಿಸಿಲಲ್ಲಿ ಒಣಗೋದಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ತುಂಬಾ ಫ್ರೆಶ್ ಆಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಬಂದು ನಾನು ಕೆಲವೊಂದು ಐಟಮ್ಗಳನ್ನ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ಒಂದು ಡೆಕೋರ್ ಐಟಮ್ಸು ಮತ್ತು ಫ್ರಿಡ್ಜ್ ಆರ್ಗನೈಸರ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಇವತ್ತು ನಾನು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಅದನ್ನು ಇವತ್ತು ನಾನು ನಿಮಗೆ ಏನೇನು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಂದು ಸ್ಮಾಲ್ ಮಿರರು ಪ್ಲಸ್ ಅದ್ರ ಮೇಲೆ ಒಂದು ಶೋ ಪೀಸ್ನ ಕೂಡ ನಾವು ಇಡ್ಬೋದು. ಇದು ಆ್ಯಂಟಿಕ್ ಲುಕ್ ಕೊಡ್ತಾ ಇತ್ತು ಅಂತ ಅಂದ್ಬಿಟ್ಟು ಇದನ್ನು ನಾನು ತೊಗೊಂಡೆ. ಇದರ ಕಾಸ್ಟ್ ಬಂದುಬಿಟ್ಟು ಅಮೆಝಾನಲ್ಲಿ 880 ರುಪೀಸ್ ಇತ್ತು. ಇದರಲ್ಲಿ ಬ್ರೌನ್ ಕಲರ್ ಕೂಡ ಇತ್ತು, ಬಟ್ ಇದೇನೋ ನನಗೆ ಸ್ವಲ್ಪ ಆ್ಯಂಟಿಕ್ ಲುಕ್ ಇದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಫ್ರಿಡ್ಜ್ ಆರ್ಗನೈಸರ್ನ ಪರ್ಚೇಸ್ ಮಾಡಿದ್ದೀನಿ. ಇದೇನಿದೆ ಇದು ಫ್ರಿಡ್ಜ್ ಆರ್ಗನೈಸರು, ಇದು 10 ಸೆಟ್ ಆಫ್ ಬಾಕ್ಸಸ್. ಇದು ವೈಟ್ ಬಾಕ್ಸು, ಇದು ಪ್ಲಾಸ್ಟಿಕ್. ಇದು ಗುಡ್ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ ಇದೆ. ಇದು 10 ಸೆಟ್ ಇದೆ ಇದ್ರೊಳಗಡೆ ನಾವು ಇವಾಗ ಏನು ಅಂದರೆ ಫ್ರಿಡ್ಜಲ್ಲಿ ಡಿಫ್ರೆಂಟ್ ನನ್ನ ಹತ್ರ ಮುಂಚೆ ಏನು ಬಾಕ್ಸ್ಗಳಿತ್ತು ಅದೆಲ್ಲನೂ ಕಂಪ್ಲೀಟ್ ಡಿಫ್ರೆಂಟ್ ಕಲರ್ದು ಬಾಕ್ಸ್ಗಳಿದ್ದಿದ್ದು. ಅಫ್ಕೋರ್ಸ್ ಅದನ್ನು ಓವನಲ್ಲಿಡೋವಂಥ ಬಾಕ್ಸ್ಗಳಿದ್ದಿದ್ದು ಎಲ್ಲ ಬೇರೆ ಬೇರೆ ಕಲರ್ ಇತ್ತು. ಸೊ ನನಗೆ ಯೂನಿಫಾರ್ಮಿಟಿ ಇರಲಿ ಅಂತ ಅಂದ್ಬಿಟ್ಟು ಒಂದೇ ಥರ ಕಲರ್ ಇರಲಿ ಅಂತ ಅಂದ್ಬಿಟ್ಟು ವೈಟ್ದ ಸೆಟ್ನ ನಾನು ತೊಗೊಂಡಿದ್ದೀನಿ. ಇದರೊಳಗಡೆ ಎಲ್ಲ ಥರ ಇವಾಗ ಏನಪ್ಪ ಒಂದು ಹುಳ್ಳಿಕಾಯಿನ ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಬೆಳಿಗ್ಗೆ ಎದ್ದು ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಾರ್ಮಲಾಗಿ ನಾನೇನು ಮಾಡ್ತೀನಿ, ಈ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀಟ್ರೂಟು ಇಂಥದ್ದನ್ನೆಲ್ಲ ನಾನು ಫಸ್ಟೇ ನನಗೆ ಪಲ್ಯಕ್ಕೆ ಬೇಕಾದರೆ ಪಲ್ಯದ ಥರ, ಸಾಂಬಾರಿಗೆ ಬೇಕಾಗಿರೋ ಸಾಂಬಾರು ಥರ ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಅದನ್ನೆಲ್ಲ ಇದ್ರೊಳಗಡೆ ನಾವು ಸ್ಟೋರ್ ಮಾಡಿ ಇಡ್ಬೋದು. ಕೆಳಗಡೆ ಒಂದು ವೈಟ್ ಕಲರ್ ಪ್ಲೇಟ್ ಕೊಟ್ಟಿದ್ದಾರೆ ಈ ಥರದ್ದು. ಆ ವೈಟ್ ಕಲರ್ ಪ್ಲೇಟಿಂದ ಏರ್ ಮೂಮೆಂಟ್ಸೂ ಇರುತ್ತೆ, ಏನೂ ಆಗಲ್ಲ ಅದು. ಜೊತೆಗೆ ನಾವು ಇದನ್ನು ಟಿಶ್ಯೂ ಇಟ್ಟು ಅದ್ರ ಒಳಗಡೆ ನಾವು ಇದನ್ನು ವೆಜಿಟೇಬಲ್ಸ್ನಾಗಲಿ ಇಲ್ಲ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಈ ಥರದನ್ನಾಗಲಿ ನಾವು ಸ್ಟೋರ್ ಮಾಡಿದ್ರೆ ತುಂಬ ಕಾಲ ಫ್ರೆಶ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮತ್ತು ನಾನು ಅದೇನು 10 ಸೆಟ್ ತೊಗೊಂಡಿದ್ನಲ್ಲ ಅದು ಬಂದುಬಿಟ್ಟು ನನಗೆ 660 ರುಪೀಸ್ ಏನೋ ಆಗಿತ್ತು. ನನಗೆ ಅದು ಕಾಸ್ಟ್ ಬಿದ್ದಿತ್ತು. ತುಂಬ ಚೆನ್ನಾಗಿದೆ. ಈವನ್ ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅದು ಅಮೆಝಾನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದೇ ಬಾಕ್ಸಲ್ಲಿ ನಾವು ಇನ್ನರಲ್ಲಿ 3 ಬಾಕ್ಸ್ನ ನಾವು ಸ್ಟೋರೇಜ್ ಮಾಡ್ಬೋದು. ನಾನು ಈ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ ಇದನ್ನೆಲ್ಲ ಸಪ್ರೇಟ್ ಒಂದು ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೆ. ಪ್ರತಿ ಸತಿನೂ ಒಂದೊಂದು ತೆಗಿಬೇಕಾದ್ರೂ ಫ್ರಿಜ್ನ ತೆಗೆದು ಮಾಡಬೇಕಾಗಿತ್ತು. ಬಟ್ ನಾರ್ಮಲಾಗಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪೆಲ್ಲನೂ ನಾವು ಅಟ್ ಎ ಟೈಮ್ ಯೂಸ್ ಮಾಡೋದ್ರಿಂದ ನೋಡಿ ಈ ಥರ ಮೂರು ಬಾಕ್ಸ್ ಏನಿರುತ್ತೆ ಅದರೊಳಗಡೆ ನಾವು ಒಂದೊಂದನ್ನು ಸ್ಟೋರೇಜ್ ಮಾಡಿ ಒಟ್ಟಿಗೆ ಇಟ್ಕೋಬೋದು. ಇದು ವೈಟ್ ಕಲರಲ್ಲೇ ತೊಗೊಂಡಿದ್ದೀನಿ. ಕಂಪ್ಲೀಟ್ ನನ್ನ ಫ್ರಿಜ್ಜಲ್ಲೆಲ್ಲನೂ ನಾನು ವೈಟಲ್ಲೇ ಆದಷ್ಟು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ವೈಟ್ ಕಲರಲ್ಲೇ ತೊಗೊಂಡಿದ್ದೀನಿ.
ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸುತ್ತೆ ಮತ್ತು ತುಂಬಾ ಯೂಸ್ಫುಲ್ಲಾಗೂ ಇದೆ ಇವೆರಡೂ. ನೋಡಿ ತುಂಬ ಚೆನ್ನಾಗಿದೆ ಇದು. ಇದು ನನಗೆ ಸೇಮ್ 600 ಚೇಂಜನೇ ಆಯಿತು ಕಾಸ್ಟ್ ಅದೂ. ಚೆನ್ನಾಗಿದೆ, ಯೂಸ್ಫುಲ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಅದು ಪ್ಲಾಸ್ಟಿಕ್ ಚೆನ್ನಾಗಿದೆ, ಎರಡೂ ಪ್ಲಾಸ್ಟಿಕ್ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಗ್ಲಾಸ್ ಕಂಟೈನರ್ಸ್ ತೊಗೊಂಡೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ಅಂತ. ಅಂದರೆ ಇವಾಗ ಏನಾದ್ರು ಉಳಿದಿರೋ ಅಂಥ ಫುಡ್ ಐಟಮ್ಸ್ಗಳಿತ್ತು ಅಂತ ಅಂದರೆ ಅದನ್ನು ಸ್ಟೋರ್ ಮಾಡೋದಕ್ಕೆ ಅಂತ ಸ್ವಲ್ಪ ಪ್ಲಾಸ್ಟಿಕ್ ಕಂಟೈನರ್ಸ್ ಯೂಸ್ ಮಾಡ್ತಾಯಿದ್ದೆ. ನನಗೆ ಗ್ಲಾಸ್ ಕಂಟೈನರ್ಸ್ ಅಂದರೆ ತುಂಬಾ ಇಷ್ಟ. ಬಟ್ ಪ್ರತಿಯೊಂದು ವೆಜಿಟೇಬಲ್ಸ್ಗೂ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲದಕ್ಕೂ ನಾವು ಗ್ಲಾಸ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಹೆವಿ ಇರುತ್ತೆ, ಜಾಸ್ತಿ ಸ್ಪೇಸ್ ಕೂಡ ತೊಗೊಳತ್ತೆ. ಮತ್ತು ನಾವಿವಾಗ ಏನು ಈ ಪ್ಲಾಸ್ಟಿಕ್ ಸೆಟ್ನೆಲ್ಲ ತೋರಿಸಿದ್ದೀನಿ ಆ ಥರದ್ರಲ್ಲಿ ನಮಗೆ ಗ್ಲಾಸ್ ಕಂಟೈನರ್ ಸಿಗಲ್ಲ. ವೆರಾಸ್ ಇದನ್ನು ನಾನು ಫುಡ್ ಸ್ಟೋರೇಜ್ಗೆ ಅಂತಲೇ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು ಕೂಡ ಕಂಟೈನರು. ಇದು ಬಂದ್ಬಿಟ್ಟು ಏರ್ ಟೈಟ್ ಕಂಟೈನರ್ ಇದೆ, ತುಂಬ ಚೆನ್ನಾಗಿದೆ ಇದು. ನನಗೆ ಇಟ್ ಕಾಸ್ಟೆಡ್ 700 ಚೇಂಜ್ ನನಗಿದು ಕಾಸ್ಟ್ ಆಯಿತು. ಚೆನ್ನಾಗಿದೆ, ತಿಕ್ಕಾಗಿದೆ, ಗ್ಲಾಸ್ ಕೂಡ ಬ್ಯೂಟಿಫುಲ್ ಆಗಿದೆ. ಫುಡ್ನೆಲ್ಲ ಉಳಿದಿರೋ ಫುಡ್ನೆಲ್ಲ ನಾವು ಸ್ಟೋರೇಜ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 3 ಕಂಟೈನರ್ ಇದೆ, ಡಿಫ್ರೆಂಟ್ ಸೈಜ್ದು 3 ಕಂಟೈನರ್ ಇದೆ. 700 ಚೇಂಜ್ ಆಯಿತು ನನಗಿದು. ಚೆನ್ನಾಗಿದೆ ಇದು ಕಂಟೈನರ್. ಸೊ ನಾನು ನೆಕ್ಸ್ಟ್ ನಿಮಗೆ ವೀಡಿಯೋದಲ್ಲಿ ನಾನು ಯಾವ ರೀತಿ ಇದ್ರೊಳಗಡೆ ಫುಡ್ ಐಟಮ್ಸ್ನಿರ್ಬೋದು, ವೆಜಿಟೇಬಲ್ಸ್ನಿರ್ಬೋದು ನಾನು ಸ್ಟೋರೇಜ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಯಾವತ್ತಾದರೂ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಸೊ ಇವತ್ತಿನ ನಾನು ಏನಿದು ತೊಗೊಂಡಿದ್ದೀನಿ, ಈ ಕಂಟೈನರ್ಸ್ ಎಲ್ಲನೂ ನಾನು ತೊಗೊಂಡಿದ್ದೀನಿ. ಇದು ಬೆಸ್ಟ್ ಮೀನ್ಸ್ ಆಫ್ ಆರ್ಗನೈಸರ್ ಇದು ಫ್ರಿಜ್ಗೆ. ನಿಮ್ಮ ಮನೆಯಲ್ಲಿರುವಂಥ ಫ್ರಿಜ್ಗೂ ಕೂಡ ನೀವು ಬೆಸ್ಟ್ ಆರ್ಗನೈಸರ್ ಆಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಹೋಪ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.